ಸಾಧಾರಣ ಕಾಲದ 14ನೆಯ ಶನಿವಾರ. ಮೊದಲನೆಯ ವಾಚನ ಆದಿಕಾಂಡದಿಂದ ವಾಚನ. ಯಾಕೋಬನು ತನ್ನ ಮಕ್ಕಳಿಗೆ ಕೊಟ್ಟ ಆಜ್ಞೆ ಇದು. ನಾನು ನನ್ನ ದಿವಂಗತ ಪೂರ್ವಜರನ್ನು ಸೇರುವ ಕಾಲ ಸಮೀಪಿಸಿತು. ಹಿತ್ತಿಯನಾದ ಎಫ್ರೋನನ ಭೂಮಿಯಲ್ಲಿರುವ ಗವಿಯೊಳಗೆ ಪಿತೃಗಳ ಬಳಿಯಲ್ಲಿ ನನ್ನನ್ನು ಸಮಾಧಿ ಮಾಡಬೇಕು. ಆ ಗವಿ ಕಾನಾನ್ ನಾಡಿನ ಮರ್ಮೆಗೆ ಎದುರಾಗಿರುವ ಮಲ್ಪೇದ ಎಂಬ ಬಯಲಿನಲ್ಲಿದೆ ಎಂದನು. ಅದನ್ನು ಅಬ್ರಹಾಮನು ಅದರ ಸುತ್ತಲಿರುವ ಭೂಮಿ ಸಹಿತ ಹಿತ್ತಿಯನಾದ ಎಫ್ರೋನನಿಂದ ಸ್ವಂತ ಸ್ಮಶಾನ ಭೂಮಿಗಾಗಿ ಕೊಂಡುಕೊಂಡನು. ಅಲ್ಲೇ ಅಬ್ರಹಾಮನಿಗೂ ಅವನ ಪತ್ನಿ ಸಾರಾಳಿಗೂ ಸಮಾಧಿಯಾಯಿತು. ಅಲ್ಲೇ ಈಸಾಕನಿಗೂ ಅವನ ಮಡದಿ ರಬೇಕಳಿಗೂ ಸಮಾಧಿಯಾಯಿತು. ಲೇಯಳನ್ನು ನಾನು ಅಲ್ಲಿ ಸಮಾಧಿ ಮಾಡಿದ್ದೇನೆ. ಹೊಲದ ಸಮೇತ ಹಿತ್ತಿಯರಿಂದ ಕೊಂಡುಕೊಂಡ ಆ ಗವಿಯೊಳಗೆ ನನಗೂ ಸಮಾಧಿಯಾಗಲಿ ಎಂದನು. ಮಕ್ಕಳಿಗೆ ಈ ಆಜ್ಞೆಯನ್ನು ಕೊಟ್ಟು ಮುಗಿಸಿದ ನಂತರ ಹಾಸಿಗೆಯಲ್ಲಿ ತನ್ನ ಕಾಲುಗಳನ್ನು ಮಡಚಿಕೊಂಡು ಪ್ರಾಣ ಬಿಟ್ಟು ಮೃತರಾದ ಪಿತೃಗಳ ಬಳಿಗೆ ಸೇರಿದನು. ತಂದೆ ಸತ್ತ ಬಳಿಕ ಜೋಸೆಫನ ಅಣ್ಣ ತಮ್ಮಂದಿರು, ಜೋಸೆಫನು ಬಹುಶಃ ನಮ್ಮನ್ನು ದ್ವೇಷಿಸಿಯಾನು, ನಾವು ಅವನಿಗೆ ಮಾಡಿದ ಎಲ್ಲ ಹಾನಿಗೆ ಪ್ರತಿಯಾಗಿ ಶಿಕ್ಷಿಸಿಯಾನು ಎಂದು ತಮ್ಮೊಳಗೆ ಮಾತನಾಡಿಕೊಂಡರು. ಆದುದರಿಂದ ಜೋಸೆಫನಿಗೆ ಹೀಗೆಂದು ಹೇಳಿ ಕಳುಹಿಸಿದರು. ನಿನ್ನ ತಂದೆ ಸಾಯುವುದಕ್ಕೆ ಮುಂಚೆ ನಮಗೆ ಅಪ್ಪಣೆ ಮಾಡಿದ್ದೇನೆಂದರೆ, ನೀವು ಜೋಸೆಫನಿಗೆ, ನಿನ್ನ ಅಣ್ಣಂದಿರಾದ ನಾವು ನಿನಗೆ ಹಾನಿ ಮಾಡಿದೇನೋ ನಿಜ, ಆದರೂ ನಮ್ಮ ಅಪರಾಧವನ್ನು ಪಾಪವನ್ನು ಕ್ಷಮಿಸು ಎಂದು ಕೇಳಿಕೊಳ್ಳಬೇಕು. ಅವರು ಹೀಗೆ ವಿಧಿಸಿದ್ದರಿಂದ ನಾವು ಮಾಡಿದ ಅಪರಾಧವನ್ನು ಈಗ ನೀವು ಕ್ಷಮಿಸಬೇಕೆಂದು ಬೇಡಿಕೊಳ್ಳುತ್ತಿದ್ದೇವೆ. ಈ ಮಾತುಗಳನ್ನು ಕೇಳಿ ಜೋಸೆಫನು ಕಣ್ಣೀರು ಸುರಿಸಿದನು. ಇದು ಅಲ್ಲದೆ ಅಣ್ಣಂದಿರು ತಾವೇ ಬಂದು ಅವನಿಗೆ ಅಡ್ಡಬಿದ್ದರು. ಹೀಗೋ ನಾವು ನಿನಗೆ ಗುಲಾಮರು ಎಂದು ಹೇಳಿದರು. ಆದರೆ ಜೋಸೆಫನು ಅವರಿಗೆ, ಹೆದರಬೇಡಿ, ನಾನು ದೇವರ ಸ್ಥಾನದಲ್ಲಿ ಇಲ್ಲ. ನೀವೇನೋ ನನಗೆ ಹಾನಿ ಮಾಡಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಒಳಿತಾಗಬೇಕೆಂದು ಸಂಕಲ್ಪಿಸಿದರು. ಇದರಿಂದ ಅನೇಕ ಜನರ ಪ್ರಾಣ ಉಳಿಯುವಂತೆ ಮಾಡಿದರು. ಇಂದಿಗೂ ಈ ಕಾರ್ಯ ನಡೆಯುತ್ತಿದೆ. ಆದುದರಿಂದ ನೀವು ಸ್ವಲ್ಪವೂ ಸಂಕೋಚ ಪಡಬೇಕಾಗಿಲ್ಲ. ನಾನು ನಿಮ್ಮನ್ನು, ನಿಮಗೆ ಸೇರಿದ ಎಲ್ಲರನ್ನು ಪೋಷಿಸುತ್ತೇನೆ ಎಂದು ಹೇಳಿ ಅವರನ್ನು ಸಂತೈಸಿ ಅವರ ಸಂಗಡ ಪ್ರೀತಿಯಿಂದ ಮಾತಾಡಿದನು. ಜೋಸೆಫನು ಅವನ ತಂದೆಯ ಕುಟುಂಬದವರು ಈಜಿಪ್ಟಿನಲ್ಲಿ ವಾಸ ಮಾಡುತ್ತಾ ಬಂದರು. ಜೋಸೆಫನು 110 ವರ್ಷ ಬದುಕಿದನು. ಎಫ್ರಾಯಿಮನ ಮಕ್ಕಳ ಮೊಮ್ಮಕ್ಕಳನ್ನು ನೋಡಿದನು. ಮನಸ್ಸೆಯ ಮಗನಾದ ಮಾಕೀರನಿಗೂ ಮಕ್ಕಳು ಹುಟ್ಟಿದಾಗ ಜೋಸೆಫನು ಅವರನ್ನು ತನ್ನ ಮಡಲಿಗೆ ಬರಮಾಡಿಕೊಂಡನು. ಜೋಸೆಫನು ತನ್ನ ಅಣ್ಣ ತಮ್ಮಂದಿರಿಗೆ, ನನ್ನ ಮರಣ ಕಾಲವು ಸಮೀಪಿಸಿತು, ಆದರೆ ದೇವರು ನಿಶ್ಚಯವಾಗಿ ನಿಮ್ಮನ್ನು ಕಾಪಾಡಲು ಬರುವರು. ತಾವು ಅಬ್ರಹಾಂ, ಈಸಾಕ್, ಯಾಕೋಬರಿಗೆ ಕೊಡುವುದಾಗಿ ವಾಗ್ದಾನ ಮಾಡಿರುವ ನಾಡಿಗೆ ಹೋಗಿ ಸೇರುವಂತೆ ಮಾಡುವರು ಎಂದು ಹೇಳಿದನು. ಇದು ಅಲ್ಲದೆ ಜೋಸೆಫನು ಆ ಇಸ್ರಾಯೇಲನ ಮಕ್ಕಳಿಗೆ, ದೇವರು ನಿಸ್ಸಂದೇಹವಾಗಿ ನಿಮ್ಮನ್ನು ಕಾಪಾಡಲು ಬರುವರು. ಆಗ ನೀವು ನನ್ನ ಶವವನ್ನು ನಿಮ್ಮ ಸಂಗಡ ಹೊತ್ತುಕೊಂಡು ಹೋಗಬೇಕು ಎಂದು ಹೇಳಿ, ಹಾಗೆಯೇ ಮಾಡುತ್ತೇವೆ ಎಂಬುದಾಗಿ ಅವರಿಂದ ಪ್ರಮಾಣ ಮಾಡಿಸಿದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು. ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು. ಸಲ್ಲಿಸಿ ಪ್ರಭುವಿಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡಿರಿ. ಆತನ ನಾಮಸ್ಮರಣೆಯನ್ನು ಸಾರಿರಿ. ಜಗಕ್ಕೆ ಆತನ ಸತ್ಕಾರ್ಯಗಳನ್ನು ಹಾಡಿ ಪಾಡಿ ಹೊಗಳಿರಿ. ಪ್ರಭುವನ್ನು ಧ್ಯಾನಿಸಿ ನೀವು ಆತನ ಪವಾಡಗಳನ್ನು. ಶ್ಲೋಕ. ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು. ಹೆಮ್ಮೆ ಪಡಿ ನೆನೆದಾತನ ಶ್ರೀನಾಮ, ಹಿಗ್ಗಲಿ ಹೃದಯ ಕೋರಿ ಆತನ ದರ್ಶನ. ಅರಸಿರಿ ಪ್ರಭುವನ್ನು, ಆತನ ಶಕ್ತಿಯನ್ನು ಅಪೇಕ್ಷಿಸಿ ನಿತ್ಯವೂ ಆತನ ದರ್ಶನವನ್ನು. ಶ್ಲೋಕ. ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು. ಆತನ ದಾಸ ಅಬ್ರಹಾಮನ ಸಂತತಿಯವರೇ,
ಆತನ ಆರಿಸಿಕೊಂಡ ಯಾಕೋಬನ ವಂಶದವರೇ, ಪ್ರಭು ನಮ್ಮ ದೇವನೆಂಬುದು ಶ್ರುತ, ಆತನೆತ್ತ ತೀರ್ಪು ಇದು ವಿಶ್ವವ್ಯಾಪ್ತ. ಶ್ಲೋಕ: ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು. ಘೋಷಣೆ: ಅಲ್ಲೆಲೂಯ, ಅಲ್ಲೆಲೂಯ. ಸುಸ್ಥಿರವಾದವು ಆತನ ನಿಯಮ ನಿಬಂಧನೆಗಳು, ಯುಗ ಯುಗಕ್ಕೂ ದೃಢವಾಗಿರುವವು. ಅಲ್ಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಶಿಷ್ಯರಿಗೆ ಕೊಟ್ಟ ಆದೇಶ ಇದು: ಗುರುವಿಗಿಂತ ಶಿಷ್ಯನು ಶ್ರೇಷ್ಠನಲ್ಲ, ದಾಸನು ದಣಿಗಿಂತ ದೊಡ್ಡವನಲ್ಲ. ಗುರುವಿನಂತೆ ಶಿಷ್ಯನು, ದಣಿದಂತೆ ದಾಸನು ಆದರೆ ಸಾಕು. ಮನೆಯ ಯಜಮಾನನನ್ನೇ ಬೆಲ್ಜಬುಲ್ ಎಂದು ಕರೆದಿರುವಾಗ ಅವನ ಮನೆಯವರನ್ನು ಇನ್ನೆಷ್ಟು ಅವಹೇಳನ ಮಾಡಲಾರರು. ಜನರಿಗೆ ಭಯಪಡಬೇಡಿ. ಮುಚ್ಚುಮರೆ ಆಗಿರೋದೆಲ್ಲ ಬಟ್ಟ ಬಯಲಾಗುವುದು, ಗುಟ್ಟಾಗಿ ಇರೋದೆಲ್ಲ ರಟ್ಟಾಗುವುದು. ನಾನು ಕತ್ತಲಲ್ಲಿ ಹೇಳುವುದನ್ನು ನೀವು ಬೆಳಕಿನಲ್ಲಿ ಪ್ರಚುರಪಡಿಸಿರಿ. ಕಿವಿ ಮಾತಾಗಿ ಕೇಳಿದನ್ನು ಮನೆ ಮಾಳಿಗೆಯ ಮೇಲೆ ನಿಂತು ಸಾರಿರಿ. ದೇಹವನ್ನು ಕೊಂದು ಹಾಕುವವರಿಗೆ ಭಯಪಡಬೇಡಿ, ಏಕೆಂದರೆ ಅವರಿಂದ ಆತ್ಮವನ್ನು ಕೊಲ್ಲಲು ಆಗದು. ಆದರೆ ದೇಹಾತ್ಮಗಳೆರಡನ್ನು ನರಕದಲ್ಲಿ ನಾಶ ಮಾಡಬಲ್ಲ ದೇವರಿಗೆ ಭಯಪಡಿ. ಒಂದು ಕಾಸಿಗೆ 2 ಗುಬ್ಬಚ್ಚಿಗಳನ್ನು ಮಾರುವುದಿಲ್ಲವೇ? ಆದರೂ ಅವುಗಳಲ್ಲಿ ಒಂದಾದರೂ ನಿಮ್ಮ ತಂದೆಯ ಅನುಮತಿ ಇಲ್ಲದೆ ನೆಲಕ್ಕೆ ಬೀಳುವುದಿಲ್ಲ. ಅಲ್ಲದೆ ನಿಮ್ಮ ತಲೆಗೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಆದುದರಿಂದ ಭಯಪಡಬೇಡಿ. ಅನೇಕ ಗುಬ್ಬಚ್ಚಿಗಳಿಗಿಂತ ನೀವು ಎಷ್ಟೋ ಮೌಲ್ಯವುಳ್ಳವರು. ಜನರ ಮುಂದೆ ತಾನು ನನ್ನವನೆಂದು ಬಹಿರಂಗವಾಗಿ ಒಪ್ಪಿಕೊಳ್ಳುವ ಪ್ರತಿಯೊಬ್ಬನನ್ನು ನಾನು ಸಹ ಸ್ವರ್ಗದಲ್ಲಿರುವ ನನ್ನ ಪಿತನ ಮುಂದೆ ನನ್ನವನೆಂದು ಒಪ್ಪಿಕೊಳ್ಳುತ್ತೇನೆ. ಆದರೆ ಯಾವನಾದರೂ ತಾನು ನನ್ನವನಲ್ಲ ಎಂದು ಜನರ ಮುಂದೆ ಬಹಿರಂಗವಾಗಿ ನಿರಾಕರಿಸಿದರೆ ಅಂಥವನನ್ನು ನಾನು ಸಹ ಸ್ವರ್ಗದಲ್ಲಿರುವ ನನ್ನ ಪಿತನ ಮುಂದೆ ನನ್ನವನಲ್ಲವೆಂದು ನಿರಾಕರಿಸುತ್ತೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಕಾಲವು ಬಂದಾಗ ಸೃಷ್ಟಿಕರ್ತ ಕನ್ಯಾಮರಿಯಳಲ್ಲಿ ಜನಿಸಿದನು. ಕಾಲವು ಬಂದಾಗ ಸೃಷ್ಟಿಕರ್ತ ಕನ್ಯಾಮರಿಯಳಲ್ಲಿ ಜನಿಸಿದನು. ಲೋಕದ ಪಾಪವ ನೀಗಿಸಲು ಹುಟ್ಟಿದ ಬೆತ್ಲೆಹೇಮ್ ಗೋದಲಿಯಲ್ಲಿ. ಲೋಕದ ಪಾಪವ ನೀಗಿಸಲು ಹುಟ್ಟಿದ ಬೆತ್ಲೆಹೇಮ್ ಗೋದಲಿಯಲ್ಲಿ. ಕಾಲವು ಬಂದಾಗ ಸೃಷ್ಟಿಕರ್ತ ಕನ್ಯಾಮರಿಯಳಲ್ಲಿ ಜನಿಸಿದನು. ಸೃಷ್ಟಿಕರ್ತ ಬಂದನು ಬಡವನ ಹಾಗೆ. ಕಾಣುವ ಲೋಕದ ಸೃಷ್ಟಿಕರ್ತ ಬಂದನು ಬಡವನ ಹಾಗೆ. ಲೋಕದಿ ಹುಟ್ಟಲು ಸ್ಥಳವ ಕಾಣದೆ, ಲೋಕದಿ ಹುಟ್ಟಲು ಸ್ಥಳವ ಕಾಣದೆ ಹುಟ್ಟಿದನಂದು ಗೋದಲಿಯಲ್ಲಿ. ಕಾಲವು ಬಂದಾಗ ಸೃಷ್ಟಿಕರ್ತ ಕನ್ಯಾಮರಿಯಳಲ್ಲಿ ಜನಿಸಿದನು. ಲೋಕದ ಪಾಪವ ನೀಗಿಸಲು ಹುಟ್ಟಿದ ಬೆತ್ಲೆಹೇಮ್ ಗೋದಲಿಯಲ್ಲಿ. ಕಾಲವು ಬಂದಾಗ ಸೃಷ್ಟಿಕರ್ತ ಕನ್ಯಾಮರಿಯಳಲ್ಲಿ ಜನಿಸಿದನು.
ಮಾನವ ಪಾಪವ ಪರಿಹರಿಸಲು ಮಹಿಮಾ ಪದವಿಯ ತ್ಯಜಿಸಿದನು. ಮಾನವ ಪಾಪವ ಪರಿಹರಿಸಲು ಮಹಿಮಾ ಪದವಿಯ ತ್ಯಜಿಸಿದನು. ಶಿಲುಬೆಯ ಮರಣಕ್ಕೆ ಬಲಿಯಾಗಿ, ಶಿಲುಬೆಯ ಮರಣಕ್ಕೆ ಬಲಿಯಾಗಿ ನಿನ್ನಯ ಶಿಕ್ಷೆಯನ್ನು ತಾನೇ ಹೊಂದಿದ. ಕಾಲವು ಬಂದಾಗ ಸೃಷ್ಟಿಕರ್ತ ಕನ್ಯಾ ಮರಿಯಳಲ್ಲಿ ಜನಿಸಿದನು. ಲೋಕದ ಪಾಪವ ನೀಗಿಸಲು ಹುಟ್ಟಿದ ಬೆತ್ಲೆಹೇಮ್ ಗೋದಲಿಯಲ್ಲಿ. ಕಾಲವು ಬಂದಾಗ ಸೃಷ್ಟಿಕರ್ತ ಕನ್ಯಾ ಮರಿಯಳಲ್ಲಿ ಜನಿಸಿದನು. ಲೋಕದ ಪಾಪವ ನೀಗಿಸಲು ಹುಟ್ಟಿದ ಬೆತ್ಲೆಹೇಮ್ ಗೋದಲಿಯಲ್ಲಿ. ಕಾಲವು ಬಂದಾಗ ಸೃಷ್ಟಿಕರ್ತ ಕನ್ಯಾ ಮರಿಯಳಲ್ಲಿ ಜನಿಸಿದನು.